ಅವ್ನು ನೋಡು. ಹಾಯ್, ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನನ್ನ ಮನಸ್ಸಿಗೆ ತುಂಬ ದಿನದಿಂದ ಸಮಾಧಾನ ಇರಲಿಲ್ಲ, ಸೊ ಅದಕ್ಕೆ ವ್ಲಾಗ್ನ ಹಾಕೋಕ್ಕೋಗಿಲ್ಲ. ಸೊ ಇವತ್ತು ವ್ಲಾಗ್ನ ಹಾಕ್ತಾಯಿದ್ದೀನಿ. ಎಲ್ಲರೂ ನೋಡಿ ಕಮೆಂಟ್ ಮಾಡಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಟೆಂಪಲ್ ರನ್ನಿಂದ. ಹೌದು, ಇವತ್ತೊಂದು ದಿನ ಸ್ಪೆಷಲ್ ಡೇ. ಈ ದಿನನ ನಾವು ಯಾರೂ ಮರೆಯೋಕ್ಕೂ ಆಗೋದಿಲ್ಲ. ನೋಡಿ ಬಾಬಾ, ನೀವು ಆಯ್ತು, ನೀವೇ ನಿಮ್ಮ ಮಗುಂತರಲ್ಲಿ ನೋಡ್ತಾ ಇದ್ದೀರಾ. ನೋಡ ಮಗರ ಆಗ್ದ ಬಾಯಿಗೆ ಬೆಳಗ್ಗೆನೇ ಬೇಗ ಎಲ್ಲರೂ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಬಂದಿದ್ವಿ. ಪೂಜೆ ಮುಗಿಸ್ಕೊಂಡು ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ವಿ. ಯಾಕಂದರೆ ಪೂಜೆಗಿಂತ ಮುಂಚೆ ನಾವೇನು ತಿಂದಿದ್ದಿಲ್ವಲ್ಲ, ಸೊ ಹೊಟ್ಟೆಗೆ ಸ್ವಲ್ಪ ಜ್ಯೂಸ್ ಆದರೂ ಹಾಕೊಳ್ಳೋಣ ಅಂತ ಫ್ರೂಟ್ ಜ್ಯೂಸ್ ಕುಡಿತಾ ಇದ್ದೀವಿ. ಹೊರಗಡೆ ಹೋಗೋ ಪ್ಲಾನ್ ಅಂತೂ ಇದ್ದಿಲ್ಲ, ಆದರೂ ಎಲ್ಲರೂ ಪಾರ್ಟಿ ಅಂತ ಕೇಳಿದ ಮಾತ್ರ ನಿಜಾನೇ. ಆದರೂ ಪರವಾಗಿಲ್ಲ, ಮನೆ ಕಡೆ ಫಸ್ಟ್ ಹೋಗೋಣ, ಆಮೇಲೆ ಡಿಸೈಡ್ ಮಾಡೋಣ ಅಂತ ಮನೆಗೆ ಹೊರಟ್ವಿ. ಮಗು ಇದ್ದಾಗ ಹೆಂಗೆ ಕುಡಿಬೇಕು, ಹೆಂಗೆ ತಿನ್ನಬೇಕು ಅಲ್ಲ ದಿವ್ಯಾ? ನೋಡ್ತಾ ಇರೋದು ಕೈ ಬಿಟ್ಟಾಡೋದು. ಹೋಗ್ಬೇಕಾದ್ರೇ ಲಕ್ಕಿ ಅವ್ರ ಚಿಕ್ಕಪ್ಪ ಫಸ್ಟ್ ಟೈಮ್ ಒಂದು ಗಿಫ್ಟ್ನ ಲಕ್ಕಿಗೋಸ್ಕರ ಗಿಫ್ಟ್ ಮಾಡಿದ್ರು. ಸೊ ಅದನ್ನು ಮನೆಗೆ ಹೋಗಿ ಅನ್ಬಾಕ್ಸಿಂಗ್ ಮಾಡಿದ್ರು. ನೋಡ್ತೀಯ ಅಕ್ಕ, ನೆಕ್ಸ್ಟ್ ಎಲ್ಲೇ ಕಾಣಿಸ್ತಾನಿಲ್ಲ. ಬಾವಾ 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 ಬಾವಾ, ಅವ್ನ ಬಾಯಲ್ಲಿ ಜೊಲ್ ಬೀಳ್ತದ. ಹೋಗಿ ನಾವು ಅಂಕಲ್ ವಾಪಸ್ ಹೋಗಿ ಹೊಡೆದು ಬಂದ್ಬಿಡಿದೆ. ಲಕ್ಕಿ ಅವ್ರ ಚಿಕ್ಕಪ್ಪ ಟ್ರೈನ್ ಏನೋ ಕೊಸೋದು, ಬಟ್ ಹಳಿ ಸರಿಯಾಗೇ ಇದ್ದಿಲ್ಲ. ಆದರೂ ರೌಂಡ್ ಶೇಪಲ್ಲಿ ಚೆನ್ನಾಗಿ ಓಡ್ತಾ ಇತ್ತು, ನನಗೆ ಅನಿಸ್ತು. ಹಾಕಿ ಭೂಮಿಗೆ ಹೋಗಿ ಕರ್ಕೊಂಬರ್ತಾ ಇರೋದು. ನೋಡ ನಿನ್ನ ಮಗ ಆಟ ಆಡ್ತಾನಲ್ಲೇ ಟ್ರೈನಲ್ಲಿ. ಹೆಂಗೆ ನೋಡ್ತಾವನೆ ಅಲ್ಲಿ ಚಿಕ್ಕೊಂಡು ಬಂದ್ಬಿಡ್ಬೇಕು ಇವಾಗ ಟ್ರೈನಲ್ಲಿ ಹೋಗೋಕ್ಕೆ. ಬಟ್ಟೆ ಹೊಸ ಸ್ಪೀಡಾಗಿ ಹೋಗಿದೆ, ಒಂದೇ ಅಲ್ವಾ ಹೋಗಿ ಎಳ್ಕೊಂಡು ಬರೋದಿಲ್ಲ ಅಂತ. ಇಲ್ಲ ಲಕ್ಕೆ ಲಕ್ಕಿ ಹಾಚಿ ಹಾಚಿ ಹಾಚಿ. ಓ ಹೌದಪ್ಪ, ಹಾನಿ ಹಾಚಿ ಬಂಗಾರ. ಹಂಗೆ ನೋಡು, ಹಾಚಿ ಲಾಕಿ ಲಾಕಿ. ಹಾಯ್, ಸಾಕು. ಈಗ ಆಯ್ತು, ಈಗ ಏನು ಧರ್ಮಸ್ಥಳ ಹೋಗ್ಬೇಕೇನಪ್ಪ, ಬಿಡು ಹೋಗೋಣ ನಾಳೆ ಅಷ್ಟೇ. 6 ತಿಂಗಳ 5 ತಿಂಗಳು 5 ತಿಂಗಳು 6 ತಿಂಗಳು ಅಂತ ನಾವಿಬ್ಬರು ಜಗಳ ಆಡ್ತಾನೆ ಇದ್ದೀವಿ. ಅದು ಯೂಟ್ಯೂಬಲ್ಲಿ ನನ್ನ ಮೈದನ ಅದಕ್ಕೆ ಸಪೋರ್ಟ್ ಮಾಡ್ತಾನೆ. ನನ್ನ ತಂಗಿ ನನ್ನ ಪಾಪ ನಿಂತ್ಕೊಂಡವಳೆ. ಇವ್ರದ್ದೇ ಫೋನ್ ಓನರು. ಯಾಕೆ ಅದಕ್ಕೆ ಹಂಗೆ ನೋಡಿದ್ವಿ? ಚೆನ್ನಾಗಿ ಫೋನ್ ಓನರು. ನೀವು ಚೆನ್ನಾಗಿ ಬಿಡ್ತಾರೆ, ನಿಮ್ಮಿಂದ ಏಕೆ ಕೂತ್ಕೋದ. ಸರಿ, ಟ್ರೈನ್ ಏನೋ ಚೆನ್ನಾಗಿ ಓಡಿಸಿದ್ವಿ. ಆಮೇಲೆ ಅವ್ರ ಅಜ್ಜಿನ ಮನೆ ಕರ್ಕೊಂಬರ್ಬೇಕಿತ್ತು. ಮನೆ ಕರ್ಕೊಂಬಂದು ಬಿಟ್ಬಿಟ್ಟು ಪಾರ್ಟಿ ಅಂತೂ ಕೊಡಿಸ್ತೀವಿ, ಆದರೆ ಹೊರಗಡೆ ಹೋಗೋ ಮೂಡ್ ಯಾರಿಗೂ ಇಲ್ಲ ಅಂತ ಹೇಳಿ ಹೋಟ್ಲಿಗೆ ಕರ್ಕೊಂಡೋದ್ವಿ. ಸೊ ನಿಮಗೆ ಗೊತ್ತಿದೆ, ಆ್ಯಸ್ ಯೂಶ್ವಲ್ ಕಡಾಯಿ, ಎಲ್ಲರಿಗೂ ಈ ನಡುವೆ ಕಡಾಯಿ ಹೋಟೆಲ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಅಲ್ಲೇ ಮಂಗಳೂರು ಸ್ಟೈಲ್ನ ಟ್ರೈ ಮಾಡೋಣ ಅಂತ ಬಂದಿದ್ವಿ. ಈ ಬಿಡಪ್ಪ, ತಿನ್ನೋ ಟೈಮಲ್ಲಿ ನಮ್ಮ ಲಕ್ಕಿ ನಿದ್ದೆ ಮಾಡ್ತಿದ್ದಾನಂತ ತುಂಬ ಖುಷಿ ಪಟ್ಟೆ. ಆ ಖುಷಿ ತುಂಬ ಹೊತ್ತು ಉಳಿಲಿಲ್ಲ, ಬೇಗನೆ ಎದ್ಬಿಟ್ಟ. ಹೊರಗಡೆ ಇರೋ ದೇವರು ಮಕ್ಕಳಿಗೆಲ್ಲ ಈ ಥರ ಬುದ್ಧಿ ಕೊಟ್ಟಿರ್ತಾನೆ ಅಂತ ನನಗನ್ಸುತ್ತೆ. ಇರಕ್ಕ ನೋಡಮ್ಮ, ಎಲ್ಲರೂ ಅದೇ ಹೇಳೋದು. ಹಾಂ ನೋಡ್ರಿ ಬೇಗ. ಆಟ ಆಡಿಸ್ಬೇಕು ಮಾಡಬೇಡ, ಮಗು ನಮ್ಮ ಅಮ್ಮ ಇಸಿದ್ದಾರೆ, ಅಪ್ಪ ಅಷ್ಟೇ. ಹಿಂಗೆ ಚೆನ್ನಾಗಿ ಬಿಡೋದು ನೀವು. ಅಷ್ಟು ಬ್ರೈಟ್ ಇಲ್ಲ. ನಾವು
ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಲಂಚ್ಗೋಸ್ಕರ. ಸೊ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಫೋಟೋಶೂಟ್ನ ಮಾಡ್ಕೊಂಡ್ವಿ. ಯಾಕಂದರೆ ಶಿವು ಅವರು ಇಷ್ಟು ದಿನ ವೆಯ್ಟ್ ಮಾಡಿದ್ರು ಪಾಪುಗೆ ಮುತ್ತು ಕೊಡಬೇಕು ಅಂತ. ಈ ದಿನ ಸ್ಪೆಷಲ್ ಆಗಿತ್ತು. ಸೊ ಅದಕ್ಕೆ ಪಾಪುಗೆ ಅವ್ರು ಮುತ್ತು ಕೊಡೋಣ ಅಂತ ಅಂದ್ಕೊಂಡ್ರಲ್ವ, ಅದನ್ನು ಫೋಟೋ ಆಗಿ ವೀಡಿಯೋ ಆಗಿ ಇಡ್ಕೊತಾ ಇದ್ದೀನಿ. ನಿಮ್ಗೊಂದು ವಿಷಯ ಗೊತ್ತಾ, ಮಗು ಹುಟ್ಟಿದಾಗಿಂದನೂ ಒಂದು 6 ತಿಂಗಳವರೆಗೂ ಯಾರೂ ಕಿಸ್ ಮಾಡಬೇಡಿ. ತುಟಿಗೆ ಕಿವಿಗಂತೂ ಕಿಸ್ಸೇ ಮಾಡಬೇಡಿ, ಅದರಿಂದ ಪಾಪುಗೆ ತುಂಬಾ ಇನ್ಫೆಕ್ಷನ್ ಆಗುತ್ತೆ. ಸೊ ತಿಳ್ಕೊಂಡಿದ್ರೆ ಒಳ್ಳೆಯದು. ಸೊ ಈ ಮುತ್ತು ದಿನ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ಸು ಅಂತ ಕಮೆಂಟ್ ಮಾಡಿ. ಬಾಬಾ ಸ್ವಲ್ಪ ತಲೆ ಮೇಲೆ ನೀವು. ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಅದಕ್ಕಾಚೆ ಅದೇ ಅದಕ್ಕೆ ಕರೆಕ್ಟಾಗಿ 4 ಅಂತ ತೋರಿಸ್ತೀನಿ, 2 ಅಂತಾನೆ ತೋರಿಸ್ತಾ ಇದ್ದಿಲ್ಲ. ಏ ಅವನಮ್ಮ ಕೇಕ್ನೇ ತಿಂತ ನೋಡ್ತಾವ ನಾವು. ಏ ಏ ಅವನ್ ಆಗ್ತಾನೆ. ಇರಿ ಇರಮ್ಮ ಹತ್ರ ಬರ್ಲಿ. ಅವನಿಗಂತೂ ಬಾಯಿ ಜೊಲ್ಲು. ಅಯ್ಯ ಕೇಕ್ ಬೇಕು ನನಗೆ. ಅವ್ನು ನೋಡು, ಅವನ್ ಎತ್ತನ್ ತಲೆನಾ, ಅವನ್ ತಲೆ ಎತ್ತನ್ ನೋಡು. ಅಲ್ಲ ಹೆಂಗ್ ನೋಡ್ತಾನೆ. ಸೊ ನನಗ್ ತಿನ್ನಿಸಿದ್ರೆ ಇವ್ರು ತಿಂತವ್ರಪ್ಪ. ಏ ನಮಗೂ ಸರಿ ಕರ್ಕೊಂಬ. ಲಕ್ಕಿ ಲಕ್ಕಿ ಬಾಯ್. ಬಾ ಬಾಯ್ ಹೋಗು. ಬಾ ಬಗ್ಬೇಕು ಒಂದು ಸ್ವಲ್ಪ. ಹಾಂ ಮತ್ತೆ ಹೋಗು. ಬಾಯ್ ಎತ್ಕೊಳ್ಳಲ್ಲ ಬಾಯ್. ಬಾ ಬಾರಿ ಚೆಂಡು ಮೋಸ ಮಾಡ್ತಾರಂತ ಗೊತ್ತಾಗ್ಬಿಡ್ತಾ. ಅಯ್ಯೋ ಮತ್ತೆ ಹೋಗಿ ಹೋಗಿ ಕಡೆ ಮತ್ತೆ ಹೋಗ್ಬಿಡು. ಬಾಯ್. ಬಾ ಬಾರಿ ಚೆಂಡು ಬಾರಪ್ಪ. ಬಾ 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 ಹೋಗೋಣ ಬಾರಪ್ಪ ಹೋಗೋಣ. ಹೋಗೋಣ ಬಾ. ಬಾಯ್. ಹಾಯ್. ಅಮ್ಮನ ಬಿಟ್ಟು ಹೋಯ್ತೀವಿ. ಬಾಯ್ ಹೋಗೋಣ. ಇವತ್ತಿನ ಸ್ಪೆಷಲ್ ಡೇ ಏನಂತ ನಿಮಗೆ ಗೊತ್ತಾಯ್ತಲ್ವಾ. ನಾವು ಇಲ್ಲಿಗೆ ಮದುವೆಯಾಗಿ 4 ಇಯರ್ ಕಂಪ್ಲೀಟ್ ಆಗಿದೆ. ಸೊ ನಮಗೆ ಸ್ಪೆಷಲ್ ಆಗಿದ್ರೆ ಲಕ್ಕಿ ಕೂಡ ಸ್ಪೆಷಲ್ಲು, ಜೊತೆಗೆ ಅವ್ರ ಅಪ್ಪ ಕೂಡ ಸ್ಪೆಷಲ್ಲು. ಮುತ್ತು ಕೊಡೋದಂದರೆ ಸುಮ್ಮನೆನಾ. ಸೊ ನಿಮಗೆಲ್ಲ ಯಾರಿಗೆಲ್ಲ ಈ ಥರ ಅನುಭವ ಆಗಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸ್ ನಿಮಗೆ ಬರುತ್ತೆ. ನಾನು ಅಪ್ಲೋಡ್ ಮಾಡಿರೋ ವೀಡಿಯೋದಲ್ಲಿ ನಿಮಗೇನಾದರೂ ಪ್ರಾಡಕ್ಟ್ ಡೀಟೇಲ್ಸ್ ಬೇಕಿದ್ದರೆ ಖಂಡಿತ ಕಮೆಂಟ್ ಮಾಡಿ, ಖಂಡಿತ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.